ವೀರರಾಣಿ ಬೆಳವಡಿ ಮಲ್ಲಮ್ಮ ಗ್ರಾಮದ ಮಹಿಳಾ ಪ್ರತಿಷ್ಠಾನದ ಪ್ರಧಾನ ಕಾರ್ಯದರ್ಶಿಯಾದ ಶ್ರೀಮತಿ ಸವಿತಾ ಆರ್ ಪಾಟೀಲ್ ಇವರನ್ನು ಗೋವಾ ಮಂಡಗಾಂವ್ನಲ್ಲಿ ರಾಷ್ಟ್ರಮಟ್ಟದ ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಸತ್ಕರಿಸಲಾಯಿತು. ದಿವ್ಯ ಸಾನ್ನಿಧ್ಯವನ್ನು ನಡೆದಾಡುವ ದೇವರೆಂದೇ ಪ್ರಸಿದ್ಧರಾದ ಪರಮಪೂಜ್ಯ ಶ್ರೀ ಮಲ್ಲಿಕಾರ್ಜುನ್ ಅಪ್ಪಾಜಿ ಸುಕ್ಷೇತ್ರ ಮಹಲ್ರೋಜ್ ವಹಿಸಿದ್ದರು. ಅಧ್ಯಕ್ಷತೆಯನ್ನು ಡಾಕ್ಟರ್ ಮಂಜುನಾಥ್ ಶಿವಕ್ನವರ್ ವಹಿಸಿದ್ದರು. ಈ ಸಂದರ್ಭದಲ್ಲಿ ವೈಎನ್ ಪಲ್ಲಿದ್, ಬಸವರಾಜ್ ಬನ್ನಿಕೊಪ್, ಶ್ರೀಮತಿ ಮಂಜುಳಾ ಶಂಕರ್ ಶಿರೂರ್, ಶ್ರೀಮತಿ ಚೇತನ್ ಶಿವಕುಮಾರ್ ಉಪಸ್ಥಿತರಿದ್ದರು. ಗೋವಾದ ಈ ಸನ್ಮಾನ ಕಾರ್ಯಕ್ರಮದಲ್ಲಿ ಶ್ರೀಮತಿ ನೀಲಮ್ಮ ಕರಿಕಟ್ಟಿ, ಶ್ರೀಮತಿ ಶೋಭಾ ಕರಿಕಟ್ಟಿ, ಶ್ರೀಮತಿ ಪಾರ್ವತಿ ಕರಿಕಟ್ಟಿ, ಶ್ರೀಮತಿ ಮಲ್ಲಮ್ಮ ಗೋದಳ್ಳಿ, ಶ್ರೀಮತಿ ಭಾರತಿ ಉಪ್ಪಿಲ್, ಶ್ರೀಮತಿ ರುದ್ರಮ್ಮ ಕರಿಕಟ್ಟಿ, ಶ್ರೀಮತಿ ಶಶಿಕಲಾ ಕರಿಕಟ್ಟಿ, ಶ್ರೀಮತಿ ಬಸವ್ವ ಗೋದಳ್ಳಿ ಸೇರಿದಂತೆ ಉಪಸ್ಥಿತರಿದ್ದರು. ರಾಣಿ ಬೆಳವಡಿ ಮಲ್ಲಮ್ಮ ಗ್ರಾಮದವರಾದ ಶ್ರೀಮತಿ ಸವಿತಾ ಆರ್ ಪಾಟೀಲ್ ನಾನು ನನ್ನ ಪೂರ್ವಕ ಅಭಿನಂದನೆಗಳನ್ನು ತಿಳಿಸುತ್ತಾ, ಬೆಳವಡಿಯ ವೀರಭದ್ರೇಶ್ವರ ಆಶೀರ್ವಾದದಿಂದ ಹಾಗೂ ಬೆಳವಡಿಯ ಸಮಸ್ತ ಗುರು ಹಿರಿಯರ ಕೃಪೆಯಿಂದ ಮತ್ತು ನನ್ನ ವೀರರಾಣಿ ಬೆಳವಡಿ ಮಲ್ಲಮ್ಮ ಮಹಿಳಾ ಪ್ರತಿಷ್ಠಾನದ ಆತ್ಮೀಯ ಸಹೋದರಿಯರಿಂದ ಹಾಗೂ ಬೈಲಹೊಂಗಲ್ ಗಣ್ಯ ಶಾಸಕರಾದಂಥ ಮಹಾಂತೇಶ್ ಕಲಜುಲಿಗೆ ಅವರಿಗೂ ಕೂಡ ನಾನು ಅಭಿನಂದನೆಗಳು ಸಲ್ಲಿಸ್ತೇನೆ. ಯಾಕಂತಂದರೆ ಇವರ ಒಂದು ನನಗೆ ಬೆಂಬಲದಿಂದ ಈ ಪ್ರಶಸ್ತಿಯನ್ನು ಪಡೆದುಕೊಂಡೆನು. ಅವರು ಸಾಕಷ್ಟು ನನಗೆ ಈ ಕೆಲಸ ಮಾಡು, ಈ ಒಂದು ಕೆಲಸವನ್ನು ಮಾಡು ಅಂತೇಳಿ ಸಮಾಜಕ್ಕಾಗಿ ನಾನು ಹಗಲಿರುಳು ಶ್ರಮಿಸುವುದಕ್ಕಾಗಿ ಈ ಒಂದು ಪ್ರಶಸ್ತಿಯನ್ನು ಕೊಟ್ಟಿದ್ದರು. ಆದರೆ ಅದಕ್ಕಾಗಿ ನಾನು ಅವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ ಮೇಡಮ್.